ಹಂಗಂದ್ರೆ ಗುಜರಾತ್ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ, ಬಿಹಾರ್ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ, ಮತ್ತೆ ಕುಂಭಮೇಳನಲ್ಲಿ ಆಯ್ತಲ್ಲ, ಅವೆಲ್ಲನೂ ಕೂಡ ಸರ್ಕಾರಿ ಪ್ರಾಯೋಜಿತ. ಆ ಕಡೆ ಹೋಗ್ತಿನ ಮುಂಚೆ ಇಲ್ಲ, ಒಂದ್ ನಿಮಿಷ ಇದನ್ನ ಇದು ಮುಗಿಸ್ಬಿಡ್ತೀನಿ ಸರ್, ಅಲ್ಲಿ ಬರ್ತೀನಿ. ನಾವು ನೋಡಿ, ಒಂದು ತಾವು ತಿಳ್ಕೊಬೇಕು ಸರ್, ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನೇ ಇದ್ರೂ ಕೂಡ ನಿಮ್ಮ ಎದುರಿಗೆ ಬಂದು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ತಾ ಇದ್ದೀವಿ. ಯಾವುದೇ ಇಲ್ಲಿವರೆಗೂ ಹಿಂದೆ BJP ಅವ್ರ ಥರ ಓಡೋಗೋ ಪ್ರಶ್ನೆ ಯಾರ್ದು ಇಲ್ಲ. ಈಗ ತಾವು ಹೇಳ್ತಾ ಇದ್ರಲ್ಲ ಸರ್, ನೀವು ಇದು ಸರ್ಕಾರಿ ಪ್ರಾಯೋಜಿತ ಇದೆ ಅಂದ್ರೆ ಅದು ಕುಂಭಮೇಳನಲ್ಲಾಗಿದ್ದು ಸರ್ಕಾರಿ ಪ್ರಾಯೋಜಿತನ? ಅವ್ರು ಅದನ್ನ ಮೀಡಿಯಾ ಕವರ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಎಷ್ಟು ಜನ ತೀರೋಗಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಅದಾದ್ಮೇಲೆ ಇಷ್ಟು ಜನ ತೀರೋದ್ರೂ ಅವರು ಕೂಡ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ, ಮಾನವ ಸಂಗಮ ಅಂತ ಇನ್ನೂ ಪ್ರಾಪಗೇಟ್ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳು ಕೇಳೋರು ಯಾರು? ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮಗೆ. ನಮ್ದು ಏನಾದರೂ ಮಿಸ್ಟೇಕ್ ಇದ್ದರೆ, ನಮ್ದು ಏನಾದರೂ ಲೋಪಗಳಿದ್ದರೆ ಅದನ್ನು ಒಪ್ಕೊಂಡು ನಾವು ಅದನ್ನು ಸರಿಪಡಿಸಿ ನಾವು ಸಾರ್ವಜನಿಕರ ಮುಂದೆ ಹೋಗೋದು ನಮ್ಮ ಧರ್ಮ ಇದೆ. ಆಮೇಲೆ ಸಾರ್ವಜನಿಕರು ಏನು ತೀರ್ಪು ಕೊಡ್ತಾರೆ, ಮುಂದಿನ ಸಲ ಕೊಡ್ತಾರೆ. ಸರಿ, ಹೋಲಿಕೆ ಅಂತಿರಲ್ಲ, ಅದೇ ಹೇಳ್ತಾ ಬೇರೆ ಕುಂಭಮೇಳಕ್ಕಾಗ್ಲಿ ಬೇರೆದಕ್ಕಾಗ್ಲಿ ಹೋಲಿಕೆ ಮಾಡ್ಕೊಂಡು ಈಗ ಪ್ರಶ್ನೆ ಏನಿತ್ತು ಸರ್, ಇಲ್ಲಿ ನೀವು ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ ಬೇರೆ ವಿರೋಧ ಪಕ್ಷದ ನಾಯಕರು. ನಾವು ಹೇಳ್ತಾ ಇದ್ವಿ ಹೋಲಿಕೆ ಮಾಡಿ ಹೇಳಿಯಪ್ಪ, ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಅದಕ್ಕೂ ಒಂದೇ ಮಾನದಂಡ ಇರಬೇಕು, ಇದಕ್ಕೂ ಒಂದೇ ಮಾನದಂಡ ಅಲ್ಲ. ತಾವು ಕೇಳ್ತಾ ಇರೋ ಪ್ರಶ್ನೆಗೆ 2-3 ದಿನ ಆದ್ಮೇಲೆ ನಾನು ಅದನ್ನೇ ಮೊದಲೇ ಹೇಳಿದ್ದು. ಎಲ್ಲ ಕಡೆ ನೀವು ಬೇರೆ ಕಡೆ ನೋಡಿದ್ರೆ ಮಿನಿಮಮ್ 2 ದಿನ ಆದ್ಮೇಲೆ ಹೋಗಿದೆ. RCBದವ್ರು ಇರ್ಬೋದು, BCCI ಅವ್ರು ಇರ್ಬೋದು, ಸಾರಿ IPL ಅವ್ರು ಇರ್ಬೋದು, ಅಥವಾ BCCI ಇರ್ಬೋದು, KSC ಅವ್ರು ಇರ್ಬೋದು, ನಾಳೆನೇ ಮಾಡಬೇಕು ಯಾಕೆ ಅಂತ ಯಾರು ತೀರ್ಮಾನ ತಗೊಂಡಿದ್ದು ಅದನ್ನ ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ಗೊತ್ತಿಲ್ಲ. ಆದರೆ ಅವರು ಯಾವಾಗ ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬೇಕು ಅದು ಎಲ್ಲ ಕೇಳಿದಾಗ ನಾವು ನಿರಾಕರಿಸಿದ್ವಿ. ಯಾಕಂದರೆ ನಮ್ಗೆ 1-2 ದಿನ ಪ್ರಿಪ್ರೇಷನ್ ಬೇಕಾಗುತ್ತೆ ಅಂತ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಏನು ಹೇಳಿದರು, ನೀವು ಆಕಸ್ಮಿಕವಾಗಿ ಆದಂಥ ಗೃಹ ಸಚಿವರು ಇವರು ವಿಜಯೋತ್ಸವ ಓಪನ್ ಬಸ್ನಲ್ಲಿ ಮಾಡಬೇಕು ಅಂದರೆ, ತೆರೆದ ವಾಹನಗಳಲ್ಲಿ ಮಾಡಬೇಕು ಅಂದರೆ ನೀವು ಮಾಡಿಸ್ತಾ ಇಲ್ಲ, ನೀವು ಕ್ರಿಕೆಟಿಗರಿಗೆ ಮಾಡ್ತಾ ಇರೋಂಥ ಅವಮಾನ ಅಂತ ವಿರೋಧ ಪಕ್ಷದವರೇ ಹೇಳಿದ್ರಲ್ಲ. ಯಾಕೆ ಅದು ಮಾತನ್ನು ಹಿಂದ್ಪಡೆದ್ರು ಇವಾಗ? ಸರ್, ನಾನು ಡಿಫೆಂಡ್ ಮಾಡಕ್ ಹೋಗ್ತಾ ಇಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಹೇಳಿದ್ದಾರೆ.